ಮೈ ಇರೋ ಅಷ್ಟು ಕೆಸಲಲ್ಲಿ ಇದಿರಲ್ಲ, ಸ್ಕಿನ್ ಸ್ಮೂತ್ ಇರಲ್ಲ, ಸ್ಮೂತ್ ಇರುತ್ತೆ, ರಫ್ ಇರಲ್ಲ, ಹೀಟ್ ತಡ್ಕೊಳ್ಳಲ್ಲ. ಅದು ಕೆಸಲು ಭಾಳ ಸಾಫ್ಟ್. ಅದು ಇದಾದ್ರೆ ಮೈಗೆ ನೀವು ಬಿಸಿನೀರು ಹಾಕಿದ್ರು ನಡೆಯುತ್ತೆ. ಸೊ ಹಂಗಾಗಿ ಅದಕ್ಕೆ 15 ದಿವಸದಿಂದ ನೀರು ಹೊಡ್ಕೊಂಡು ಬಂದರೆ ಅದು ಸ್ವಲ್ಪ ಕರಗುತ್ತೆ, ಗಿಣ್ಣದ ಹಾಲು ಇರುತ್ತಲ್ಲ ಅದು ಕಟ್ಕೊಂಡಿರುತ್ತೆ. ಸೊ ಆಮೇಲೆ ಅದನ್ನೇ ಕರು ಹಾಕಿದ್ಮೇಲೆ ಅದು ಬರ್ತಾ ಹೋಗುತ್ತೆ. ಸೊ 1 ತಿಂಗಳು ನೀವು ಹೊಡೆದ್ರೆ ನೀರು ಭಾಳ ಉತ್ತಮ. ಅಂದರೆ ಶುರು ಆಗೋಕ್ಕಿಂತ 15 ದಿವಸ ಮುಂಚೆ, ಶುರು ಆದಮೇಲೆ 15 ದಿವಸ ಅದೆಲ್ಲ ಏನು ಗೆಡ್ಡೆ ಇರುತ್ತಲ್ಲ ಅದೆಲ್ಲ ಕರಗಿ ಸಾಫ್ಟ್ ಅನ್ನೆಸ್ ಬರುತ್ತೆ. ಇಲ್ಲಾಂದರೆ ನೀವು ಹಾಲು ಕರಿಯೋಕ್ಕಾಗಲ್ಲ. ಅದನ್ನು ಅದು ಆ್ಯಕ್ಚುಲಿ ನಿಮಗೆ 2-3 ಥರ ವೆರೈಟಿ ಇದೆ. ವ್ಯಾನ್ಸನ್ ಡಬಲ್ ಬಕೆಟ್ ಮಿಲ್ಕರ್ ಇದು 58,000 ರೂಪಾಯಿ ಬಿತ್ತು ನನಗೆ. ಇದು 2 ಬಕೆಟ್ ಆ ಥರದ್ದು 2 ಬಕೆಟ್ ಹಾಕೊಂಡು ಅಟ್ ಎ ಟೈಮ್ ಕರಿಬೋದು. ಎಷ್ಟು ಲೀಟ್ರ್? 20 ಲೀಟ್ರ್ ಅದು. ಸೊ ಬೇರೆ ಬರ್ತವೆ, KMF ಅವ್ರದ್ದು ಬರುತ್ತೆ, ಅವರು ಸಬ್ಸಿಡಿ ಎಲ್ಲ ಸೇರಿಸಿ ನಿಮ್ಗೆ 15,000ಕ್ಕೆ ಸಿಗುತ್ತೆ. 15,000 36,000 ಕಟ್ಟಬೇಕು. ಬಟ್ ಅದು ಕ್ವಾಲಿಟಿ ಅಷ್ಟು ಸ್ಟೀಲ್ ಬಕೆಟ್ ಕೊಡಲ್ಲ, ಪ್ಲಾಸ್ಟಿಕ್ ಬಕೆಟ್ ಕೊಡ್ತಾರೆ. ಸೊ ಇದು ಒಂದೇ ಬಕೆಟ್ ಅಂತ ಇಲ್ಲ, ಸೊ ಆರ್ಡ್ರ್ ಮಾಡ್ಕೋಬೇಕಾಗುತ್ತೆ. ಮಾರ್ಕೆಟಲ್ಲೂ ನಿಮ್ಗೆ ಸಿಗುತ್ತೆ ಬೇರೆ ನಾನು ಇವಾಗ ಕೃಷಿ ಮಾಡಿದ್ದೀನಿ. ಸೊ ನನ್ನ ಬೋರ್ ಕರೆಕ್ಟ್ ಬಂದಾಗ ಪಂಪ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ, ಅಲ್ಲಿಂದ ಲೈನ್ ಮಾಡಿದ್ದೀನಿ. ಸೊ ಎಲ್ಲ ತೊಟ್ಟೆಗೆ ಬಿಟ್ಬಿಡ್ತೀನಿ. ಸೊ ಏನಂದ್ರೆ ನಾನು ಹಸು ಕಟ್ಟಲ್ಲ ನಾರ್ಮಲಾಗಿ. ಎಲ್ಲರೂ ಹೊರಗಡೆ ಬಂದಾಗ ಇದಾಡ್ತವೆ ಅಂತೇಳಿ ಇದು ಮಾಡಿ ಕಡಾಕ್ ಮಾಡಿದ್ದೀನಿ, ಬಿಟ್ಬಿಡ್ತೀನಿ, ಓಡಾಡ್ಕೊಂಡಿರ್ತಾವೆ. ಸೊ ಇವಳು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಕರು ಹಾಕಿದ್ಮೇಲಿಂದ. ಎಲ್ಲವನ್ನು ಮೇವು ಅದೇ ತಿನ್ನಬೇಕು ಅಂತ ಗಂಟ್ಲಲ್ಲಿ ಇದು ಮಾಡುತ್ತಲ್ಲ, ಆವಾಗ ಕಟ್ತೀನಿ ಅಷ್ಟೆ. ಮೇವು ಹಾಕ್ತಾರೆ ಬಿಟ್ಟರೆ ಎಲ್ಲ ಹಸು ಒಳ್ಳೆ ಹಸುಗಳೇ. ಇದು ಹಾಕಿ ಕೊಡ್ತೀಗಲ್ಲ? ಹೌದು, 2.5 ಲೀಟ್ರ್ ಕೊಡುತ್ತೆ. ನಿಮಗೆ ಅಲ್ಲಿ ಪೈಪಲ್ಲಿ ಬರೋದು ಕಾಣಿಸುತ್ತೆ. ಏನಾಗಲ್ಲ. ಅದು ಆ್ಯಕ್ಚುಲಿ ಇಲ್ಲ, ಅದೆಲ್ಲ ಸುಳ್ಳು. ಅದು ಸುಮ್ಮನೆ ಅದು ಗೊತ್ತಿಲ್ಲ. ಇವಾಗ ನೀವು ಕೆಸಲು ಭಾವ ಆಗಿರೋ ಇದಕ್ಕೆ ನೀವು ಹಾಕಿದ್ರೆ ರಕ್ತ ಬರುತ್ತೆ, ಪಂಪ್ ಆಗುತ್ತೆ. ಯಾಕಂದ್ರೆ ಅದು ಕೆಸಲು ಭಾವ ಆಗದೆ ಗೆಡ್ಡೆ ಕಟ್ಟಿರುತ್ತೆ, ಮತ್ತೆ ಅಲ್ಲೆಲ್ಲ ಕ್ರಿಮಿಕೀಟಗಳು ಇರುತ್ತಲ್ಲ. ಕೆಸಲುಗೆ ಆ್ಯಕ್ಚುಲಿ ನೀವು ಯೂಸ್ ಮಾಡಬೇಕು ಮೆಡಿಸಿನ್. ಹಾಲು ಕರೆದ ಮೇಲೆ ತೊಳೆದು ಬಿಟ್ಬಿಡ್ತಾರೆ ಕೆಲವರು. ಅದು ಅರ್ಧ ಗಂಟೆ ಹಾಲು ಕರೆದ ಮೇಲೆ ಮಿನಿಮಮ್ ನಿಂತ್ಕೊಂಡ್ರೆ ಆವಾಗ ಕ್ರಿಮಿಗಳು ಅದು ಇದೆಲ್ಲ ಹೋಲ್ ಮುಚ್ಕೊಳ್ಳೋದಕ್ಕೆ ಹೋಲ್ ಮುಚ್ಕೊಳ್ಳೋಕ್ಕೆ 30 ಮಿನಿಟ್ಸ್ ತಗೊಳುತ್ತೆ. ಸೊ ಆ 30 ಮಿನಿಟ್ಸಲ್ಲಿ ಹೋಗಿ ಅದು ಕೂತ್ಕೊಂತು ಅಂದರೆ ಅಲ್ಲಿರೋ ಕ್ರಿಮಿ ಇಮಿಡಿಯೇಟಾಗಿ ಎಂಟ್ರ್ ಆಯ್ತಂತೆ. ಒನ್ ಆಫ್ ದ ಬೆಸ್ಟ್ ವೇ ಟು ಎಂಟರ್ ಅದು ಕೆಸಲು. ಯಾವುದೇ ಹಸುಗಳು ಬಾಯಿಂದ ಹೋಗೋ ಇದಕ್ಕಿಂತ ಜರ್ಮ್ಸು ಕೆಸಲಿಂದ ಬೇಗ ಫಾಸ್ಟಾಗಿ ಆಗುತ್ತೆ. ಸೊ ಅಲ್ಲಿ ಮಲ್ಟಿಪ್ಲೈ ಆಗೋದಕ್ಕೆ ಭಾಳ ಸಪೋರ್ಟ್ ಮಾಡೋದು ಮಿಲ್ಕು. ಇದು ಕರು ಹಾಕಿದಾಗ ಎಷ್ಟು ಕೊಡುತ್ತೆ ಹಾಲು? ಇದು 9-10 ಲೀಟ್ರ್ ಕರೆದಿದ್ದೀನಿ. ಇದು 9-10 ಲೀಟ್ರ್ ಕರೆದಿದ್ದೀನಿ. ಇವಾಗ ಅದು 8-9 ಕರಿತಾ ಇದ್ದೀನಿ. ಹಿಂಡಿ ಕೊಟ್ಟರೆ 10-12 ಲೀಟ್ರ್ ಕರಿತೀನಿ. ಅದು 5-6 ಲೀಟ್ರ್ ಕರಿತೀನಿ. ದನಗಳಿಗೆ ಹುಷಾರಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಇದು ನಮ್ಮ ಮಾಮೂಲು, ನಮಗೆ ಹೆಂಗೆ ವೆಟ್ಟಾಗತ್ತೋ ಅಲ್ಲಿ ಮೂಗತ್ರ ವೆಟ್ಟಾಗಿರುತ್ತೆ. ಸೊ ಅದೊಂದು. ಆಮೇಲೆ ಈ ಕಿವಿ ಇಲ್ಲ, ಇಲ್ಲೆಲ್ಲ ಇಲ್ಲೆಲ್ಲ ನೀರು ಥರ ಇರುತ್ತೆ. ಕಿವಿ ಇಟ್ಕೊಂಡಾಗ ನಿಮಗೆ ಅದು ಗೊತ್ತಾಗುತ್ತೆ ಹೀಟು. ನೋಡಿ, ಅದು ಮುಂದೆಗಡೆ ಎಲ್ಲ ತೇವ ಇದೆಯಲ್ಲ, ಅದೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ. ಇನ್ನೊಂದು ಅದು ಅಕ್ಕಿ ಲಕ್ಷಣ ಗೊತ್ತಾಗ್ಬಿಡುತ್ತೆ. ಆಗುತ್ತೆ, ಆಕ್ಟಿವ್ ಇರಲ್ಲ, ಕೂತ್ಕೊಳ್ಳುತ್ತೆ, ಮೇವ್ ಹಾಕ್ದಾಗ ಮೇವ್ ಯಾವಾಗ ತಿಂದು ಬಾಲ ಅಲ್ಲಾಡ್ಸ ಮೇವ್ ತಿಂತಾ ಇದೆ ಅಂದರೆ ವೆಲ್ ಅಂಡ್ ಗುಡ್ ಅಂತ. ಯಾವಾಗ ಮೇವ್ ನಿಲ್ಲಿಸುತ್ತೆ ಅಂದರೆ ಯು ಹ್ಯಾವ್ ಟು ಟೇಕ್ ಕೇರ್ ಅಂತ. ಇಲ್ಲಿ ಹೇಗಿದೆ ಹಾಲು ಲೀಟ್ರ್? 31 ರೂಪಾಯಿ ಕೊಡ್ತಾ ಇದೆ. ಅದರಲ್ಲಿ ಇದು ಏನು ಅನುದಾನ ಒಂದು 5,000 ರೂಪಾಯಿ. ಅದು ಗೌರ್ಮೆಂಟ್ ಯಾವಾಗ ಹಾಕುತ್ತೋ ಗೊತ್ತಿಲ್ಲ. ಇನ್ಮೇಲೆ ಹಾಲಿಂದು ಬೇಡಿಕೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಕರ್ನಾಟಕದಿಂದ ಹೊರಗೆ ಹೋಗ್ತಿದೆ. ಹೊರಗೆಲ್ಲ ಇಲ್ಲೇ ಇಲ್ಲ ಆಕ್ಚುಲಿ, ದನಗಳೇ ಇಲ್ಲ. ಇದೇ ದನಗಳು ನೆಕ್ಸ್ಟ್ ನೀವು ತಗೋಬೇಕಂದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಆಗುತ್ತೆ. ಅಲ್ಲ, ಈಗ ನಂದಿನಿ ಅವರು ಮೊನ್ನೆಯಿಂದ ಮುಂಬೈ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ 1 ಲಕ್ಷ ಲೀಟರ್ ಹೋಗ್ತಾ ಇದೆ ಅಂತ. ಇನ್ನು ಹೈದರಾಬಾದ್ ಮಾರ್ಕೆಟ್ ಅದೇ ಇಲ್ಲಿ ಜಾಸ್ತಿ ಹೋಗತ್ತೆ ಅಂತ ಅಲ್ಲ, ಬೇಡಿಕೆ ಜಾಸ್ತಿ ಆಗತ್ತಲ್ಲ ಅಲ್ಲಿ